ಮೊದಲಿಗೆ ನೋಡಿ, ಸಿಎಸ್ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಅವರು ಅವಹೇಳನಕಾರಿ ಸ್ಟೇಟ್ಮೆಂಟ್ ಕೊಟ್ಟರು. ಅದು ವಿಧಾನಸೌಧದ ಗಾಂಧಿಯ ಪ್ರತಿಮೆಯ ಮುಂದೆ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು. ಇದು ಸಾಕಷ್ಟು ವಿವಾದಕ್ಕೂ ಎಡೆ ಮಾಡಿಕೊಡ್ತು, ಜೊತೆಗೆ ಕಂಪ್ಲೇಂಟ್ ಕೂಡ ಆಯಿತು. ಈಗ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸ್ತು. ಏನಂತ? ಬಂಧನದ ಭೀತಿಯಿಂದ ರವಿಕುಮಾರ್ ಪಾರಾದ್ರು. ಆದರೆ ಇವತ್ತಿನಿಂದ ವಿಧಾನಸೌಧ ಪೊಲೀಸರಿಂದ ತನಿಖೆ ಆರಂಭ ಇದೆ. ಘಟನೆಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ಸಾಕ್ಷ್ಯಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಪ್ರಮುಖವಾಗಿ ಆ ವಿಡಿಯೋ, ರವಿಕುಮಾರ್ ಮಾತನಾಡಿದ್ರಲ್ಲ, ಆ ವಿಡಿಯೋವನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸರು. ಆ ವಿಡಿಯೋದಲ್ಲಿ ಯಾರ್ಯಾರಿದ್ರು, ಆ ವಿಡಿಯೋ ಮಾಡಿದ್ದು ಯಾರು, ಅದೆಲ್ಲವನ್ನೂ ಪತ್ತೆ ಹಚ್ಚುತ್ತಾ ಇದ್ದಾರೆ ಕಾಕಿ ಟೀಮ್. ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡಿದವರ ಹೇಳಿಕೆಯನ್ನ ಪಡಿತಾರೆ. ಮೂಲ ವಿಡಿಯೋ FSLಗೆ ಕಳಿಸಿ ಅದರ ರಿಪೋರ್ಟನ್ನು ಪಡ್ಕೊಳ್ಬೇಕಾಗತ್ತೆ. ಪ್ರಾಥಮಿಕ ಸಾಕ್ಷ್ಯ ಸಂಗ್ರಹದ ಬಳಿಕ ರವಿಕುಮಾರ್ಗೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ ವಿಧಾನಸೌಧ ಪೊಲೀಸರು. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಅವ್ರನ್ನ ಕರೆದು, ಯಾಕೆ ಹೇಳಿದ್ರಿ, ಆ ಸಂದರ್ಭ ಏನಿತ್ತು, ನಿಮ್ಮ ಮಾತಿನ ಉದ್ದೇಶ ಏನು, ಉದ್ದೇಶಪೂರ್ವಕವಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ನಿಮ್ಮ ಮಾತಿನ ಅರ್ಥ ಏನು, ಅದರ ಒಳ ಅರ್ಥ ಏನು, ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಆ ಸಂದರ್ಭದಲ್ಲಿ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಸುತ್ತಮುತ್ತ ಒಂದು 5-6 ಜನ ಇದರಲ್ಲಿ, ಅವರನ್ನು ಕೇಳ್ತಾರೆ. ಎಲ್ಲ ಪ್ರಕ್ರಿಯೆಯ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಆಮೇಲೆ ರವಿಕುಮಾರ್ ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಸಂಗ್ರಹಿಸ್ತಾರೆ. ಯಾಕೆಂದರೆ ಆ ವಿಡಿಯೋದಲ್ಲಿ ಆ ಕಡೆ ತಿರ್ಕೊಂಡಿದ್ದಾರೆ ಅವರು, ಆ ಕಡೆ ಮುಖ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ವಾಯ್ಸ್ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ನಾಳೆ ದಿನ ಕೋರ್ಟಲ್ಲಿ ಹೋದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದೊಂದು ಅಂಶವನ್ನು ಕೂಡ ಮಿಸ್ ಮಾಡದೇನೆ ಎಲ್ಲವನ್ನೂ ಕಲೆಕ್ಟ್ ಮಾಡಿಕೊಂಡು ಕೂಲಂಕುಷವಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಒಂದು ಕಡೆ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ, ಮತ್ತೊಂದು ಕಡೆ ತನಿಖೆಯ ಹಂತದಲ್ಲಿ ಇದೆ. ಈಗ ಇವತ್ತಿನಿಂದ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ತನಿಖೆ ಯಾವ ರೀತಿ ಇರುತ್ತೆ ಅನ್ನೋದು? CS ವಿರುದ್ಧ ಏನು ಒಂದು ಅವಹೇಳನಕಾರಿ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿ MLC ರವಿಕುಮಾರ್ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ಸಂಬಂಧಪಟ್ಟಂತೆ ಈಗ ವಿಧಾನಸೌಧ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸ್ತಾರೆ. ಈ ತನಿಖೆಯ ಭಾಗವಾಗಿ ಏನು ಅವರು ಆ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಮತ್ತು ವಿಡಿಯೋ ಏನಿದೆ, ಈ ಒಂದನ್ನು FSLಗೆ ಕಳಿಸ್ತಾರೆ. FSL ವರದಿ ಬರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈ FSL ವರದಿ ಬರುವಂತಹ ವೇಳೆಯಲ್ಲಿ ಕೂಡ ಅವರ ಒಂದು ಧ್ವನಿಯನ್ನು ಸ್ಯಾಂಪಲ್ ಕ್ರಿಯೇಟ್ ಅಂದರೆ ಪಡೆದುಕೊಂಡು ಅದನ್ನು ಕೂಡ ಕಳಿಸ್ತಾರೆ. ಆಗ ಈ ವಿಡಿಯೋದಲ್ಲಿರುವಂತಹದ್ದು, ಅದು ಆಡಿಯೋ, ಈ ಎರಡರಲ್ಲಿ ಇರುವಂತಹ ಆಡಿಯೋ ಅವರದೇ ಅನ್ನುವಂತಹದ್ದು ಕೂಡ ಏನು ಒಂದು ಧ್ವನಿಯನ್ನು ಸಂಗ್ರಹಿಸಿರ್ತಾರೆ, ಅದನ್ನು ಕಳಿಸ್ತಾರೆ. ಎರಡೂ ಮ್ಯಾಚ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಕೂಡ ಇದು ಸಂಕಷ್ಟ ಎದುರಾಗುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಈ ವಿಡಿಯೋವನ್ನು ಮಾಡಿದ್ದು ಯಾರು, ಯಾವ ಸಂದರ್ಭದಲ್ಲಿ ಮಾಡಲಾಯಿತು, ಯಾಕೆ ಈ ರೀತಿಯಾದಂತಹ ಒಂದು ವಿಡಿಯೋವನ್ನು ಮಾಡಿದ್ರು, ಮತ್ತೆ ವಿಡಿಯೋ ಮಾಡಿದ್ದು ಯಾರು, ಆ ಸಂದರ್ಭದಲ್ಲಿ ಅಲ್ಲಿದ್ದಂಥವ್ರು ಯಾರ್ಯಾರು ಅನ್ನುವಂತಹ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ತಾರೆ. ಈ ಎಲ್ಲ ಹೇಳಿಕೆಗಳ ಆಧಾರದ ಮೇಲೆ ಕೂಡ ಈಗ ವಿಧಾನಸೌಧ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಬಂಧನದ ಭೀತಿಯಿಂದ ಇದ್ದಂತಹ ರವಿಕುಮಾರ್ಗೆ ಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿದೆ. ಆದರೆ ತನಿಖೆಯ ಭಾಗವಾಗಿ ಪೊಲೀಸರು ಕೂಡ ತಮ್ಮ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರವಿಕುಮಾರ್ ಅವರ ಒಂದು ಹೇಳಿಕೆ ಕೂಡ ಈಗಾಗಲೇ ರಾಜಕೀಯದ ತಿರುವನ್ನು ಪಡೆದುಕೊಂಡಿರೋ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಇದು ಮುಂದೆ ಮತ್ತಷ್ಟು ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.